ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ವೇತಾ ಕಿರಣ್. ಇವತ್ತು ನನಗೆ ತುಂಬ ಮುಖ್ಯವಾದ ದಿನ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಇವತ್ತು ಇಂಟರ್ನ್ಯಾಷನಲ್ ನರ್ಸಸ್ ಡೇ. ಅದಕ್ಕೋಸ್ಕರ ನಾನು ಒಂದು ನರ್ಸ್ ಆಗಿರೋದ್ರಿಂದ ಎಲ್ಲ ನನ್ನ ಸ್ನೇಹಿತರಿಗೂ ಹ್ಯಾಪಿ ಇಂಟರ್ನ್ಯಾಷನಲ್ ಡೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ನರ್ಸಸ್ ಡೇ ಆಗಿರೋದ್ರಿಂದ ಒಂದು ಸ್ಮಾಲ್ ಹೆಲ್ತ್ ಅವೇರ್ನೆಸ್ ವಿಡಿಯೋ ಮಾಡೋಣ ಅಂತ ನಮ್ಮ ಮಹಿಳೆಯರಿಗಾಗಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಂದು ತುಂಬ ಪ್ರಮುಖವಾದ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಮಹಿಳೆಯು ತಿಳಿದುಕೊಳ್ಳಬೇಕಾದ ಒಂದು ವಿಷಯ. ಅದೇನಪ್ಪ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್. ಬ್ರೆಸ್ಟ್ ಕ್ಯಾನ್ಸರ್ ಅಂದರೆ ಭಯ ಬೇಡ, ಬಟ್ ಜಾಗೃತಿ ತುಂಬ ಮುಖ್ಯ ಅಂತ ಹೇಳ್ಬೋದು. ಇವತ್ತಿನ ದಿವಸ ನಾವು ಈ ವಿಡಿಯೋದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೇನು, ಅದರ ಲಕ್ಷಣಗಳು, ಅದಕ್ಕೇನು ಕಾರಣ, ಮತ್ತು ಯಾವ ಥರ ಜಾಗೃತಿ ಮೂಡಿಸ್ಬೇಕು, ಯಾವ ಥರ ತಡೆಗಟ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸ್ತನ ಕ್ಯಾನ್ಸರ್ ಅಂದರೆ ಸ್ತನದ ಕೋಶಗಳಲ್ಲಿ ಪ್ರಾರಂಭವಾಗುವ ಒಂದು ಕ್ಯಾನ್ಸರ್. ಕೆಲವು ಕೋಶಗಳು ಹೆಚ್ಚಾಗಿ ಬೆಳೆಯುತ್ತವೆ ಸ್ತನಗಳಲ್ಲಿ, ಮತ್ತೆ ಅವು ಗೆಡ್ಡೆಯಾಗಿ ರೂಪುಗೊಳ್ಳುತ್ತವೆ. ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಕೋಶಗಳು ನಿಯಮಿತವಾಗಿ ಬೆಳೆಯುತ್ತವೆ, ಆದರೆ ಸ್ತನ ಕೋಶಗಳು ತುಂಬ ವೇಗವಾಗಿ ಬೆಳೆಯುತ್ತವೆ ಮತ್ತು ಅವು ಸಾಯುವ ಸಮಯದಲ್ಲಿ ಸಾಯುವುದೆಲ್ಲ ಗೆಡ್ಡೆಯಾಗಿ ರೂಪುಗೊಳ್ಳುತ್ತವೆ. ರೋಗ ಲಕ್ಷಣಗಳನ್ನ ತಿಳ್ಕೊಳ್ಳೋಣ. ಅಂದರೆ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಆಫ್ ದ ಬ್ರೆಸ್ಟ್ ಕ್ಯಾನ್ಸರ್ನ ತಿಳ್ಕೊಳ್ಳೋಣ. ಫಸ್ಟ್ನೇದೇನಪ್ಪ ಅಂದರೆ ಕಂಕುಳ ಕೆಳಗೆ ಅಥವಾ ಬ್ರೆಸ್ಟಲ್ಲಿ ನಾವು ಫೀಲ್ ಮಾಡಿದಾಗ ಗೆಡ್ಡೆ ರೂಪದಲ್ಲಿ ನಮಗೆ ಫೀಲ್ ಆಗುತ್ತೆ. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಬ್ರೆಸ್ಟ್ ಸೈಜ್ ಮತ್ತು ಶೇಪು ಚೇಂಜಸ್ ಆಗುತ್ತೆ. ಮತ್ತು ಡಿಸ್ಕಲರೇಷನ್ ಆಫ್ ದ ಸ್ಕಿನ್ ಅಂದರೆ ನಮ್ಮ ಸ್ತನದ ಚರ್ಮದ್ದು ಕಲರು ಚೇಂಜ್ ಆಗಿರುತ್ತೆ, ರೆಡ್ನೆಸ್ ಆಗಿರುತ್ತೆ, ಮತ್ತು ರ್ಯಾಷಸ್ ಥರ ಆಗಿರುತ್ತೆ. ಮತ್ತು ಇನ್ವರ್ಟೆಡ್ ಆಫ್ ದ ನಿಪ್ಪಲ್ ಅಂತ ಹೇಳ್ಬೋದು. ಅಂದರೆ ನಿಪ್ಪಲ್ಲು ಒಳಗೋಗಿರೋ ಥರ ಕಾಣುತ್ತೆ ನಮಗೆ. ಮತ್ತು ನಿಪ್ಪಲಲ್ಲಿ ಡಿಸ್ಚಾರ್ಜ್ ಮತ್ತು ಪೇಯ್ನ ನೋಡ್ಬೋದು. ಮತ್ತು ನಮಗೆ ತುಂಬ ಹೆವಿನೆಸ್ ಆಫ್ ದ ಬ್ರೆಸ್ಟ್ ಅಂತ ಹೇಳ್ಬೋದು. ಅಂದರೆ ಸ್ವಲ್ಪ ಭಾರ ಥರ ಫೀಲ್ ಆಗುತ್ತೆ. ಮತ್ತು ಇದಕ್ಕೆ ಇದು ಬರಲು ಪ್ರಮುಖ ಕಾರಣಗಳು ಏನಪ್ಪ ಅಂತ ಅಂದರೆ ಫಸ್ಟ್ನೇದು ಹೆರಿಡಿಟರಿ, ಅಂದರೆ ವಂಶ ಪಾರಂಪರ್ಯವಾಗಿ ಬರುತ್ತೆ. ಮತ್ತು ನೆಕ್ಸ್ಟ್ ಕಾರಣ ಏನಪ್ಪ ಅಂದರೆ ಲೈಫ್ ಸ್ಟೈಲು, ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಇಲ್ಲ ಅಂತ ಅಂದರೆ ಕರೆಕ್ಟಾಗಿ ಆಹಾರ ತಗೊಂಡಿಲ್ಲ ಅಂದರೆ, ಒಳ್ಳೆ ಆಹಾರ ಸೇವನೆ ಮಾಡಿಲ್ಲ ಅಂದರೆ, ಮತ್ತು ನಾವು ಲ್ಯಾಕ್ ಆಫ್ ಎಕ್ಸಸೈಸ್ ಅಂದರೆ ಸರಿಯಾದ ರೀತಿಯಲ್ಲಿ ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ಇದು ಒಂದು ಕಾರಣ ಆಗುತ್ತೆ. ಮತ್ತು ಹಾರ್ಮೋನಲ್ ಚೇಂಜಸ್ ಆದಾಗ ಇದು ಹಾರ್ಮೋನಲ್ ಚೇಂಜಸ್ ಅಂದರೆ ನಮ್ಮ ಹಾರ್ಮೋನಲ್ಲಿ ಬದಲಾವಣೆಗಳು ಕಂಡು ಬಂದಾಗಲೂ ಇದು ಒಂದು ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಮೇನ್ ಕಾರಣ ಇನ್ನೊಂದು ಏನಪ್ಪ ಹೇಳ್ಬೋದು ಅಂದರೆ ಅಬೌವ್ 40 years ಇರೋ ವುಮೆನ್ಸಲ್ಲಿ ಇದನ್ನೇ ಹೆಚ್ಚಾಗಿ ಕಾಣ್ಬೋದು. ಇದು ಒಂದು ಕಾರಣ ಆಗುತ್ತೆ. ಮತ್ತು ಬ್ರೆಸ್ಟ್ ಕ್ಯಾನ್ಸರ್ನ ಯಾವ ಥರ ತಡೆಗಟ್ಬೋದು ಮತ್ತು ಯಾವ ಥರ ಕಾಳಜಿ ವಹಿಸ್ಬೋದು ಅಂತ ಹೇಳಬೇಕು ಅಂದರೆ ಫಸ್ಟ್ ನಾವು ಸೆಲ್ಫ್ ಎಕ್ಸಾಮಿನೇಷನ್ ಅಂದರೆ ಸ್ವಯಂ ಪರೀಕ್ಷೆ ಮಾಡ್ಕೋಬೇಕು. ಪ್ರತಿಯೊಬ್ಬ ಮಹಿಳೆಯು ಹಿಂಜರಿಕೆ ಪಡ್ಕೊಳ್ಳೇಬಾರ್ದು. ಹೇಳಬೇಕು ಅಂದರೆ ಯಾವ ಥರಪ್ಪ ಮಾಡ್ಕೊಳ್ಳೋದು, ಇದೇನಪ್ಪ ಈ ಥರ ಅಂತ ಅನ್ಕೋಬಾರ್ದು. ಸ್ವಯಂ ಪರೀಕ್ಷೆ ಮಾಡ್ಕೋಬೇಕು. ಏನಂದರೆ ಒಂದು ಮಿರರ್ ಮುಂದೆ ನಿಂತ್ಕೊಂಡು ನಮ್ಮ ಬ್ರೆಸ್ಟ್ ಸೈಜ್ನ ಚೆಕ್ ಮಾಡ್ಕೋಬೇಕು. ಅಂದರೆ ಯಾವ ಥರ ಒಂದೇ ಸೈಜ್ ಇದೆಯಾ, ಅಥವಾ ಏನಾರು ಚೇಂಜಸ್ ಇದೆಯಾ, ಅಥವಾ ಸ್ಕಿನ್ನಲ್ಲಿ ಏನಾರು ಕಲರ್ ಚೇಂಜ್ ಇದೆಯಾ, ಮತ್ತು ಏನಾರು ಗೆಡ್ಡೆ ರೂಪ ಇದೆಯಾ ಅಂತಾರೆ. ಸರ್ಕ್ಯುಲರ್ ಮೂಮೆಂಟ್ 3 ಫಿಂಗರ್ಸ್ನ ತೊಗೊಂಡ್ಬಿಟ್ಟು ಸರ್ಕ್ಯುಲರ್ ಮೂಮೆಂಟಲ್ಲಿ ನಾವು ಮಾಡಿದಾಗ ನಮಗೆ ಅದ್ರ ಏನು ಚೇಂಜಸ್ ಇದೆ ಅನ್ನೋದು ಮೆಡಿಕಲ್ ಚೆಕಪ್ನ ಮಾಡಿಸ್ಕೋಬೇಕು. ಮತ್ತು ಸ್ಕ್ರೀನಿಂಗ್ಗಳನ್ನ ಮಾಡಿಸ್ಕೊತಾ ಇರಬೇಕು. ಏನಾದರೂ ನಮ್ಗೆ ಈ ಥರ ಲಕ್ಷಣಗಳು ಕಂಡು ಬಂದಾಗ ಸ್ಕ್ರೀನಿಂಗ್ ಮಾಡಿಸ್ಕೋಬೇಕು ಮತ್ತು ರೆಗ್ಯುಲರ್ ಮೆಡಿಕಲ್ ಚೆಕಪ್ನ ಮಾಡಿಸ್ಕೋಬೇಕು. ಮತ್ತು ಹೆಲ್ತಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ನಾವು. ಅಂದರೆ ನಾವು ಒಳ್ಳೆ ಆಹಾರ ತಗೋಬೇಕು, ಮತ್ತು ಒಳ್ಳೆ ಎಕ್ಸಸೈಸ್ ಮಾಡಬೇಕು. ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆಗಲಿ, ಸಿಸ್ಟರ್ಸ್ ಆಗಲಿ, ಮದರ್ಸ್ ಆಗಲಿ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ದೇಹದಲ್ಲಿ ಒಂದು ಸಣ್ಣ ಬದಲಾವಣೆ ಕಂಡ್ರು ಅದನ್ನು ತುಂಬ ಗಮನ ಹರಿಸ್ಬೇಕಾಗುತ್ತೆ. ಅದ್ರ ಬಗ್ಗೆ ಸೆಲ್ಫ್ ಎಕ್ಸಾಮಿನೇಷನ್ ತುಂಬ ಮುಖ್ಯ. ಮತ್ತು ವೈದ್ಯಕೀಯ ಪರೀಕ್ಷೆ ತುಂಬ ಮುಖ್ಯವಾಗುತ್ತೆ. ಯಾವ್ದಾರ ರೋಗ ಲಕ್ಷಣಗಳು ಕಂಡು ಬಂದರೆ ಒಂದು ಗಮನ, ಒಂದು ಪರೀಕ್ಷೆ, ಒಂದು ಜೀವ ಉಳಿಸುತ್ತೆ. ಫ್ರೆಂಡ್ಸ್, ದಯವಿಟ್ಟು ಆದಷ್ಟು ಈ ವಿಡಿಯೋನ ನೋಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ, ಈ ವಿಡಿಯೋ ಏನಾದರೂ ನಿಮಗೆ ಉಪಯೋಗ ಆದರೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಹೆಲ್ತ್ ಅವೇರ್ನೆಸ್ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.